ಅರ್ಥ ಆಯ್ತಾ? ಅಕ್ಷಯ ಅಂತ ಹೇಳಿದ್ರೆ ನಾವು ಅಕ್ಷಯ ಪಾತ್ರೆ ಅಂತೀವಿ, ಅವಳೆ ಅಕ್ಷಯ ಪಾತ್ರೆ, ಇನ್ಯಾರು ಅಕ್ಷಯ ಪಾತ್ರೆ? ಧಾರಾಕಾರವಾಗಿ ಸುರಿಯೋ ಧಾರಾ ಪಾತ್ರೆ ಅವಳು. ಅಬಂಡೆನ್ಸ್. ಆ ಅಬಂಡೆನ್ಸ್ನ ನಾವು ಫುಲ್ಲು ಫೀಲ್ ಮಾಡಬೇಕು. ಭಕ್ತಿ ಅಕ್ಷಯವಾಗಲಿ ಅಂತ ನಾವು ಒಂದು ಡಿಕ್ಲರೇಷನ್ ಕೊಡೋದಲ್ಲ, ಅಕ್ಷಯವಾಗಿ ಇದೆ ಆಲ್ರೆಡಿ. ಅವಳು ಯಾವತ್ತು ಹೀಗಂದ್ಲೋ ಆವತ್ತಿಂದ ದಡ 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 ಅದು ಸುರಿತಾ ಇದೆ ಅಮ್ಮ. ಅರ್ಥ ಆಯ್ತಾ? ಅದು ಬೆಳೆಯಲ್ಲ, ಅದು ಹುಟ್ಟಿಲ್ಲ, ಅದು ಮುಗಿಯಲ್ಲ. ಅದು ಅವಳು ಮನಸ್ಸು ಮಾಡಿದ್ಲಲ್ಲ, ಇಚ್ಛಾ ಬಂತಲ್ಲ ಅವಳಿಗೆ, ಅವಳ ಸಂಕಲ್ಪದಲ್ಲಿ ಕ್ರಿಯೆ ಆಗಕ್ಕೆ ಶುರು ಆಯ್ತಲ್ಲ, ಇವತ್ತುವರೆಗೂ ಒಂದು ಜ್ಞಾನ ನಿಧಿಯಾಗಿ ಸುರಿತಾ ಇದೆ. ಯಾರಿಗೆ ಅರಿವಾಗತ್ತೆ, ಜ್ಞಾನ ಬರುತ್ತೆ, ಅವ್ರಿಗೆ ಕಾಣಿಸುತ್ತದು, ಏನೂ ಕೊರತೆ ಇಲ್ಲ, ಸಂತೃಪ್ತ ಒಂದು ಭಾವನೆ ಕೊಟ್ಬಿಡ್ತಾಳೆ. ಅದನ್ನು ನೋಡೋದೇ ಅವಳ ದರ್ಶನ. ಅದನ್ನು ಲಕ್ಷ್ಮಿ ಅಂತ ಕರಿತೀವಿ ನಾವು. ಚಿಕ್ಕದಾಗಿ ಅಕ್ಷಯ ಅಂದರೆ ದುಡ್ಡು ತೊಗೊಂಡ್ರೆ ಜಾಸ್ತಿ ಆಗುತ್ತೆ, ಹಣ ಇದು ಗೋಲ್ಡ್ ತೊಗೊಂಡ್ರೆ ಜಾಸ್ತಿ ಆಗುತ್ತೆ ಅಂತ ನಾವು ವ್ಯಾಪಾರ ಮನೋಧರ್ಮದಲ್ಲಿ ಅದನ್ನು ನೋಡ್ತೀವಿ. ಮತ್ತು ಏನು ಮಾಡಿದ್ರೂ ಜಾಸ್ತಿ ಆಗುತ್ತೆ, ಎಲ್ಲ ಜಾಸ್ತಿ ಆಗ್ತಾನೆ. ಜಾಸ್ತಿ ಆಗೋಕ್ಕೆ ಏನು ಕಡಿಮೆ ಇತ್ತಾ? ಇಲ್ಲ, ಜಾಸ್ತಿ ಇದೆ. ಅದ್ರ ಕಡೆ ನಮಗೆ ಗಮನ ಬಂದಿರಲಿಲ್ಲ. ಇವತ್ತು ಎಚ್ಚರ ಆಗೋ ದಿವಸ. ಅಯ್ಯೋ ಹೌದಲ್ವಾ, ಅವಳು ಎಲ್ಲ ಕೊಟ್ಟಿದ್ದಾಳಲ್ವ ನನಗೆ, ಇವತ್ತು ತೃಪ್ತಿಯಿಂದ ಇರೋ ದಿವಸ. ಇವತ್ತಿಂದ ಆದರೂ ತೃಪ್ತವಾಗಿರಿ. ಬಿ ಟೋಟಲಿ ಕಂಟೆಂಟೆಡ್, ಬಿಕಾಸ್ ಎವ್ರಿಥಿಂಗ್ ಈಸ್ ಆಲ್ರೆಡಿ ದೇರ್. ಇಟ್ ಈಸ್ ಪ್ರೆಸೆಂಟ್ ಫಾರ್ ಯು. ಇಟ್ಸ್ ಎ ಗಿಫ್ಟ್ ಫಾರ್ ಯು. ಡೆವಲಪ್ ಎ ಸ್ಟ್ರೆಂತ್ ಟು ಎಂಜಾಯ್ ದಿ ಗಿಫ್ಟ್. ಓಪನ್ ಅಪ್ ಟು ರಿಸೀವ್, ಟು ಎಂಬ್ರೇಸ್ ವಾಟ್ ಶಿ ಹ್ಯಾಸ್ ಗಿವನ್. ಅದೇ ಇಲ್ಲ ಎಲ್ಲರಿಗೂ, ಅದೇ ಜ್ಞಾನಮ್ಮ. ಅಕ್ಷಯ ಅಂದರೆ ಅಷ್ಟು ಅರ್ಥ ಇದೆ ಅಮ್ಮ ಅದಕ್ಕೆ. ಅದು ಈ ದಿವಸ ಡೋರ್ ಓಪನ್ ಆಗುತ್ತೆ. ಅಂದರೆ ಗ್ರಹಗಳು, ಎಲ್ಲರ ಗ್ರಹಗಳು ಇವತ್ತು ಗುರು ಮತ್ತು ಫ್ರೀ ರೆಸ್ಟಲ್ಲಿದ್ದಾನೆ. ಗುರು ಧ್ಯಾನದಲ್ಲಿ, ಅವನು ಆದಿಗುರು ದಕ್ಷಿಣಾಮೂರ್ತಿ ಸ್ವರೂಪ ಬೃಹಸ್ಪತಿ ಗುರುನ ಕನೆಕ್ಟ್ ಮಾಡಿ ಇವತ್ತು ಎಲ್ಲರಿಗೂ ಆಶೀರ್ವಾದ, ಎಲ್ಲರಿಗೂ ನೆನೆಸ್ಕೊಂಡವ್ರಿಗೆಲ್ಲ ಆಶೀರ್ವಾದ ಅಂತ ಇದ್ದಾನೆ ಗುರು ಬೃಹಸ್ಪತಿ. ಅವನು ಹಂಗಿದ್ಮೇಲೆ ಶುಕ್ರ ಏನು ಮಾಡ್ತಾನೆ? ದೆಸೆ ತಗೊಳ್ಳಿ, ಎಷ್ಟು ಬೇಕೋ ಅಷ್ಟು ಅಂತ. ಇವತ್ತು ಡೋರ್ ಓಪನ್ಸ್, ತದಿಗೆ ದಿವಸ. ಅದರಿಂದ ಇವತ್ತು ಈ ಲಕ್ಷ್ಮಿ ಮನೆಗೆ ಬಂದರೆ, ಗುರುಗಳ ಆಶೀರ್ವಾದ ಆದರೆ ಒಂದು ಭಾವನೆ ನಮಗೆ, ಇವತ್ತು ಒಳ್ಳೆ ದಿವಸ. ಇವತ್ತು ನಾವು ಏನು ಮಾಡಿದ್ರೂ ಬಾಗಿಲು ತೆಗೆದಿದೆ ನಮಗೆ, ಭಾಗ್ಯದ ಬಾಗಿಲು, ಎಲ್ಲ ಒಳ್ಳೆಯದಾಗಲಿ ಅಂತ. ಆದರೆ ಅದು ನನಗೆ ಯಾವತ್ತೂ ಅಕ್ಷಯ ತೃತೀಯ, ನನಗೆ ಅಂತಲ್ಲ, ಯಾರು ಜ್ಞಾನಿಗಳು ಅವ್ರಿಗೆ ಇಂಥ ದಿವಸನೇ ಹಬ್ಬ ಅಂತಿಲ್ಲ. ದಿನನಿತ್ಯ ಯುಗಾದಿನೇ. ಯಾಕೆಂದ್ರೆ ನಾವು ಬೇರೆ ಅಂತ ನೋಡಲ್ಲ. ಆಲ್ವೇಸ್ ವಿ ಆರ್ ಕಂಟೆಂಟೆಡ್, ವಿ ಆರ್ ಹ್ಯಾಪಿ, ವಿ ಆರ್ ಸ್ಯಾಟಿಸ್ಫೈಡ್, ವಿ ನೋ ಎವ್ರಿಥಿಂಗ್ ಈಸ್ ದೇರ್. ವೈ ವಿ ಶುಡ್ ಗೆಟ್ ಆಂಗ್ಸೈಟಿ ಯಾಕೆ, ನಾಳೆ ಬಗ್ಗೆ ಯೋಚನೆ ಯಾಕೆ? ಅವಳು ಇದ್ದಾಳಲ್ಲ, ನೋಡ್ಕೋತಾಳೆ, ಅಷ್ಟು ಭರವಸೆ. ಅದರಿಂದ ನಮ್ಮ ಚಿಂತೆನೇ ಆಗಲ್ಲ. ಇವಾಗ ಮದುವೆ ಆಗಲಿಲ್ಲ, ನೀನು ಅವಳು ಗೀತಾ ಏನು ಅಷ್ಟು ನೋಡ್ತಾ ಇದ್ದೀನಿ, ಚಿಂತೆ ಯಾಕೆ ಮಾಡಬೇಕು? ನೀನು ಅವಳನ್ನ ನಂಬಿದೆಯಲ್ವಾ, ಅವಳು ಪೂಜೆ ಮಾಡ್ತೀಯಲ್ವಾ, ಹಂಗಾದ್ರೆ ನೀನು ಪೂಜೆನಲ್ಲೇ ನಿಂಗೆ ನಂಬಿಕೆ ಇಲ್ಲ. ಯಾವಾಗ ನೀನು ನಂಬಿಡ್ತೀಯ, ನೀನು ಪ್ರಶ್ನೆನೇ ಕೇಳಬಾರ್ದು. ನೀನು ಪ್ರಶ್ನೆ ಕೇಳಿದ್ರೆ ಅವಳು ಅನ್ಕೋತಾಳೆ, ನನ್ನನ್ನು ಅಷ್ಟು ಸ್ತುತಿ ಮಾಡ್ತಾರೆ, ನಂಬಿಲ್ಲ ಪೂರ್ತಿ, ಅಲ್ಲಿವರೆಗೂ ನಂಬಿಕೆ ಬರೋ ಹಂಗೆ ಮಾಡೋಣ, ಯಾರನ್ನೋ ಕಳಿಸೋದು, ಆಗದೇ ಇರೋ ಹಂಗೆ ಮಾಡೋದು, ಟೈಮ್ ಕೊಡೋದು, ಕಷ್ಟಗಳನ್ನ ನಮ್ಮ ಪರೀಕ್ಷೆ ಮಾಡ್ತಾಳೆ. ಆಗದೇ ಇರೋದನ್ನೇ ಕಳಿಸ್ತಾಳೆ, ಆಗದೇ ಇರೋದನ್ನೇ ಮಾಡ್ತಾಳೆ ಅವಳು. ಯಾಕೆ ಅಂದರೆ ನನ್ನ ನಂಬಲಿ, ಇನ್ನೂ ನಾನು ಇದ್ದೀನಿ ತಿನ್ನೋರು ನಂಬಿಕೆ. ಯಾವ ಮೊಮೆಂಟಲ್ಲಿ ನಾನು ಯೋಚನೆ ಮಾಡಲ್ಲಮ್ಮ, ನೀನು ಬಿಟ್ಟಿದ್ದೀನಿ, ನಾನು ಪೂಜೆ ಮಾಡ್ತೀನಿ, ನಿಮಗೆ ಒಪ್ಸಿದ್ದೀನಿ ಅಂದಿದ್ದ ದಿವಸ ಟಕ್ ಅಂತ ಕ್ಲಿಕ್ ಆಗುತ್ತೆ ನೋಡು. ಅವಳು ಬಿಟ್ಬಿಡ ಯೋಚನೆ ಮಾಡೋದು, ಅಯ್ಯೋ ಇದಾಗಲಿಲ್ಲ, ಇದು ಕೂಡು ಬರಲಿಲ್ಲ, ಹಂಗಾಗಲಿಲ್ಲ, ಎಷ್ಟು ಪಾಪ ಒಂದೇ ಸೆಕೆಂಡ್ ಸಿಕ್ಕಿದ್ದು ಅಷ್ಟರಲ್ಲಿ ಎಷ್ಟೊಂದು ಹೇಳೋದು. ಯಾವ ಜಾತಕ ಯಾವುದು ಒಪ್ಪಲ್ಲ, ಕೂಡಿದ್ರೆ ಇದು ಒಪ್ಪಲ್ಲ, ಇದು ಒಪ್ಪಿದ್ರೆ ಅವಳು ಒಪ್ಪಲ್ಲ, ಅವಳು ಒಪ್ಪಿದ್ರೆ ಅವಳು. ಹೌದು, ಯಾಕೆಂದರೆ ಅದು ಆಗೋದಿಲ್ಲ.
ಅದಕ್ಕೆ ಮತ್ತೆ ಯಾಕೆ ಬರ್ತಾ ಇದೆ ಪರೀಕ್ಷೆ ನಿಮಗೆ? ಯಾಕೆಂದರೆ ನೀನು ನಂಬಿಲ್ಲ ಅವಳನ್ನ. ನಂಬು ಈಗ. ಈ ಕ್ಷಣದಲ್ಲಿ ಕೂತ್ಕೊಂಡಲ್ಲಿ ಮಂತ್ರ ಹೇಳ್ತಿದ್ದೆಲ್ಲ, ಬಿಟ್ಟೆಮ್ಮ ಇವತ್ತು ಅಂತ ಬಿಟ್ಟಿದ್ರೆ ಇವತ್ತೇ ಆಗ್ತಾಯಿತ್ತು. ಅಕ್ಷಯ ತದ್ಗೆ ದಿವಸ ನೆನ್ನೆ ಬಿಟ್ಟಿದ್ರೆ ಇವತ್ತು ಬಿಡು, ನಾಳೆ ಆಗುತ್ತೆ. ಬಿಡಬೇಕು, ಬಿಡೋದಲ್ಲೇ ಲೆಟ್ ಗೋ, ಗಿವ್ ಅಪ್, ಸರೆಂಡರ್. ಅದೇ ಅಷ್ಟು ಜ್ಞಾನನು. ಇನ್ನೇನು ಪೂಜೆ ಹೋಮ ಎಲ್ಲದರ ಅರ್ಥ. ನಮಃ ಸ್ವಾಹ ಕೊಟ್ಟಾಕ್ಬಿಡು, ಸುಮ್ಮನಿರು. ಅಷ್ಟೇ ಎಲ್ಲ ಗುರುಗಳು ಹೇಳೋದು, ಎಲ್ಲ ಹೇಳೋದಷ್ಟೇ. ಒಪ್ಪಿಸ್ಬಿಡು, ಭಗವದ್ಗೀತೆನೇ ಅದೇ ಹೇಳೋದು. ಒಪ್ಪಿಸ್ಬಿಡು ನನಗೆ, ನಾನು ನೋಡ್ಕೊತೀನಿ ಅಂತ. ನಾವು ಎಲ್ಲಿ ಒಪ್ಸಿದ್ರಿ ನೀವು? ಅದಕ್ಕೆ ಒದ್ದಾಡ್ತಿದ್ದೀರ. ಎಲ್ಲಿವರೆಗೂ ಒದ್ದಾಟ ಹಿಡ್ಕೊಂಡಿರೋವರೆಗೂ. ಬಿಟ್ಟಾಗ ಖುಷಿ, ಅದೇ ಬಿಡುಗಡೆ. ಹೀಗೆ ಬಿಡೋದಕ್ಕಿಂತ ಮುಕ್ತಿ ಬೇರೆ ಇಲ್ಲ. ಮಕ್ಕಳನ್ನ ಬಿಡಬೇಕು. ಹಾಗಾದರೆ ಬೀದಿಲಿ ಬಿಡಬಾರ್ದು. ಅವ್ರು ಚಿಂತೆ ಮಾಡೋದು ಬಿಡಬೇಕು. ಕುರು ಮಾಡೋದು ಬಿಡಬೇಕು. ಆವಾಗ ನಿಮ್ಗೆ ಬಿಡುಗಡೆ ಅವರಿಂದ.